ದೇವರೆಲ್ಲ ಅನುಗ್ರಹ ಕೊಟ್ಟಿದ್ದಾನೆ. ದೊಡ್ಡ ಕೆಲಸ, ಮನೆ ಕಟ್ಟಿದ್ದಾನೆ, ಮಗ ಬೇಕಾದಂಗಿದ್ದಾನೆ, ಅನುಕೂಲವಾಗಿದೆ, ಮಗ ಮೊಮ್ಮಗಳು ಸೊಸೆ ಎಲ್ಲರೂ ಇದ್ದಾರೆ. ಮನೇಲಿ ಮಾಡಬೇಕು ಅನ್ನೋದು ನನಗೆ ತುಂಬ ಆಸೆ ಇತ್ತು, ಆದರೆ ಅದು ಮನೇಲಿ ಈಡೇರಲಿಲ್ಲ. ಅದು ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ನಮಃ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ನನ್ನ ಹೆಸರು ದ್ವಾರಕಾನಾಥ್ ಅಂತ. ನನಗೆ 83 ವರ್ಷ. ನಾನು ರಿಟೈರ್ಡ್ ಬ್ಯಾಂಕ್ ಆಫೀಸರು. ನನಗೂ ಕೂಡ ತುಂಬ ಕಷ್ಟದಲ್ಲಿದ್ದೆ. ನಾನು ಜೀವನದಲ್ಲಿ ತುಂಬ ಕಷ್ಟಗಳನ್ನು ಅನುಭವಿಸಿದ್ದೀನಿ. ಆದರೂ ಕೂಡ ಪರಮಾತ್ಮನ ನಂಬಿದ್ದೆ, ಗುರು ರಾಘವೇಂದ್ರ ನಂಬಿದ್ದೆ. ಹಾಗಾಗಿ ಗುರು ರಾಘವೇಂದ್ರರು ಇವತ್ತು ನನ್ನನ್ನು ಎಷ್ಟು ಉನ್ನತ ಮಟ್ಟಕ್ಕೆ ಇಟ್ಟಿದ್ದಾರೆ ಅಂದರೆ ಅಷ್ಟು ಉನ್ನತ ಮಟ್ಟದಲ್ಲಿ ಇಟ್ಟಿದ್ದಾರೆ. ಅದಕ್ಕೆಲ್ಲ ಕಾರಣ ಗುರು ರಾಘವೇಂದ್ರರೇ ಮತ್ತು ಪರಮಾತ್ಮನೇ ಕಾರಣ ಅದಕ್ಕೆ. ನಾನು ಕಷ್ಟಪಟ್ಟಿದ್ದೆಲ್ಲ ಅವ್ರ ಮುಂದೆ ಹೇಳ್ಕೊಳ್ಳೋದೇ ಬಿಟ್ಟರೆ ಬೇರೆಯವ್ರ ಹತ್ರ ಯಾರ ಹತ್ರ ಹೇಳ್ಕೊಳ್ಳೋಕ್ಕಾಗ್ತಿರ್ಲಿಲ್ಲ. ಅಂಥ ಕಷ್ಟಗಳಿತ್ತು. ಎಲ್ಲ ಕಷ್ಟಗಳನ್ನೆಲ್ಲ ನಿವಾರಣೆ ಮಾಡಿ ಇವತ್ತು ದೇವರು ನನಗೆ ಈ ವಯಸ್ಸಿನಲ್ಲಿ ಸುಖ, ಸಂತೋಷ, ಸಮೃದ್ಧಿ ಎಲ್ಲವನ್ನೂ ಕರುಣಿಸಿದ್ದಾರೆ. ಮನೆಯೊಳಗೆ ರಾಘವೇಂದ್ರ ಸ್ವಾಮಿಗಳ ಅಷ್ಟೋತ್ತರ ಮತ್ತು ವಾಯುದೇವರ ವಾಯುಸ್ತುತಿ ಪುನಶ್ಚರಣ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೆ ಮನೆಯೊಳಗೆ. ಆದರೆ ಮನೇಲಿ ಅನಾನುಕೂಲದಿಂದ ಮಾಡೋಕ್ಕಾಗಲಿಲ್ಲ. ಆದರೆ ಅವಾಗ ಏನು ಮಾಡಬೇಕು ಅನ್ನೋದು ಗೊತ್ತಾಗಲಿಲ್ಲ. ರಾಯರು ಅದು ಹೇಗೆ ನನಗೆ ಅದನ್ನು ಪ್ರೇಸ್ ಮಾಡಿದ್ರೋ ಗೊತ್ತಿಲ್ಲ. ನಮ್ಮ ಗುರುಗಳು ಅವ್ರ ಸನ್ನಿಧಾನಕ್ಕೆ ಕರೆಸ್ಕೊಂಡ್ರು. ಗುರುಗಳು ಅವ್ರ ಸನ್ನಿಧಾನಕ್ಕೆ ಕರೆಸ್ಕೊಂಡು ಅಲ್ಲೇ ಅತ್ಯಂತ ವಿಜೃಂಭಣೆಯಿಂದ ನೆರವೇರಿಸ್ಕೊಟ್ರು ನನಗೆ. ಅದಕ್ಕಿಂತ ಸಾಕ್ಷಿ ಗುರು ರಾಘವೇಂದ್ರ ಇದ್ದಾರೆ ಅನ್ನೋಕ್ಕೆ ಬೇರೆ ಸಾಕ್ಷಿ ಇಲ್ಲ. ಈಗ ಒಂದು ವಾರದ ಕೆಳಗೇ ಆಯಿತು, ಹೋದ ಇದು 11ನೇ ತಾರೀಕು ರಾಯರ ಅಷ್ಟೋತ್ತರ ಇದೆಲ್ಲ ಮಾಡಿದ್ವಿ. ಗುರುಗಳ ಅನುಗ್ರಹ ಆಯಿತು ಅವತ್ತು. ಅವರು ಇದರಿಂದ ಇವತ್ತಿಗೆ ಮನಸ್ಸಿಗೆ ಶಾಂತಿ, ನೆಮ್ಮದಿ ಇದೆ. ಅಂದುಕೊಂಡಿದ್ದು ನೆರವೇರಿಸ್ಕೊಡುವಂಥ ಗುರುಗಳವರು. ಅಂಥ ಕಾಮಧೇನು ಕಲ್ಪವೃಕ್ಷ ಅಂದರೆ ಅವರು ಇವಾಗ ಕಲಿಯುಗದಲ್ಲಿ ಅವರೇ ಇರೋದೀಗ. ಹಾಗಾಗಿ ಅಂಥವ್ರನ್ನ ನಂಬಿ ಬಂದವ್ರನ್ನ ಎಂದೂ ಕೈ ಬಿಡಲ್ಲ. ಗುರು ರಾಯರೇ ಅಂತ ಅಂದುಕೊಂಡು ಬಂದವ್ರನ್ನ ಎಂದೂ ಕೈ ಬಿಡಲ್ಲ ಅವರು. ಆ ನಂಬಿಕೆ ನನಗೂ ಇದೆ. ಬಂದಿರೋ ಇಲ್ಲಿ ಭಕ್ತಾದಿಗಳು ಎಲ್ಲರೂ ಅವ್ರು ನಂಬಿಕೊಂಡೇ ಬಂದಿದ್ದಾರೆ. ಅವರ ಅಭೀಷ್ಟಗಳನ್ನೆಲ್ಲ ಈಡೇರಿಸ್ತಾರೆ ಅನ್ನೋದು ನನ್ನ ನಂಬಿಕೆ. ಗುರು ರಾಘವೇಂದ್ರರು ಇರುವವರೆಗೂ ನಮ್ಮ ಇದು ಕಲ್ಪವೃಕ್ಷ ಅವರು ಒಬ್ಬೊಬ್ಬ ಮನುಷ್ಯನ ಕಷ್ಟಗಳನ್ನು ಅವ್ರು ಅರ್ಥ ಮಾಡಿಕೊಂಡು ಅವರ ಆಸೆ ಅಭಿಲಾಷೆಗಳನ್ನ ಈಡೇರಿಸಿ, ಕಷ್ಟ ಸುಖ ಯಾವುದೇ ಒಂದು ಇದ್ದಿದ್ರೂ ಕೂಡ ಎಲ್ಲ ಅಭಿಲಾಷೆಗಳನ್ನ ಈಡೇರಿಸ್ತಾರೆ ರಾಯರು. ಅಂಥ ರಾಯರನ್ನ ನಾವು ಇವತ್ತು ಪಡೆದಿರ್ತಕ್ಕಂಥದ್ದು ನಮ್ಮ ಕಲಿಯುಗದಲ್ಲಿದ್ದಾರೆ. ಅವರು ನಮ್ಮಂಥ ಯಾವ ಜನ್ಮದ ಪುಣ್ಯನೂ ನಮಗೆ ಗೊತ್ತಿಲ್ಲ. ಅಂಥ ರಾಯರ ಅನುಗ್ರಹ ಆಗಿದೆ. ಕೃಷ್ಣ ಅಷ್ಟೇ, ಹೌದು, ಎಲ್ಲ ಅವರೇ ನೋಡ್ಕೋತಾರೆ. ಖಂಡಿತ ಅವರೇ ನೋಡ್ಕೋತಾರೆ. ನಾನು ಮನೇಲಿ ಆಗಲಿಲ್ಲ ಅಂತ ತುಂಬ ಕಷ್ಟಪಟ್ಟು ಮನಸ್ಸಿಗೆ ತುಂಬ ಬೇಸರ ಆಯಿತು. ದೇವರೆಲ್ಲ ಅನುಗ್ರಹ ಕೊಟ್ಟಿದ್ದಾನೆ. ದೊಡ್ಡ ಕೆಲಸ, ಮನೆ ಕಟ್ಟಿದ್ದಾನೆ, ಮಗ ಬೇಕಾದಂಗಿದ್ದಾನೆ, ಅನುಕೂಲವಾಗಿದೆ, ಮಗ ಮೊಮ್ಮಗಳು ಸೊಸೆ ಎಲ್ಲರೂ ಇದ್ದಾರೆ. ಮನೇಲಿ ಮಾಡಬೇಕು ಅನ್ನೋದು ನನಗೆ ತುಂಬ ಆಸೆ ಇತ್ತು, ಆದರೆ ಅದು ಮನೇಲಿ ಈಡೇರಲಿಲ್ಲ. ಅದು ಕೆಲವು ಕಾರಣಗಳಿಂದ ಈಡೇರಲಿಲ್ಲ. ಆದರೆ ರಾಯರು ಯಾಕೆ ಮನಸ್ಸಿಗೆ ಬೇಸರ ಮಾಡ್ಕೋತೀಯ ನೀನು, ನನ್ನ ಸನ್ನಿಧಾನದಲ್ಲಿ ಬಂದು ಮಾಡು, ನಿನ್ನ ಮನೆ ದೊಡ್ಡದಲ್ಲ ಅಂಥೇಳಿ ಅವ್ರ ಸನ್ನಿಧಾನದಲ್ಲೇ ಕರೆಸ್ಕೊಂಡು ಆಗಬೇಕಾಗಿದ್ದ ಕೆಲಸವನ್ನೆಲ್ಲ ಈಡೇರಿಸಿ ನಾನು ಏನು ಅಂದುಕೊಂಡಿದ್ನೋ ಅಷ್ಟೂ ಈಡೇರಿಸಿದ್ರು ಅವರು.